ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬಾ ಜನರನ್ನ ಆಕರ್ಷಿಸ್ತಾ ಇದೆ. ಈ ಸೀರಿಯಲ್ನಲ್ಲಿ ದೊಡ್ಡ ತಾರಾ ಬಳಗವೇ ಇದೆ. ವಿಭಿನ್ನ ಕಥೆಯ ಮೂಲಕ ವೀಕ್ಷಕರನ್ನ ದಿನೇ ದಿನೇ ತನ್ನತ್ತ ಸೆಳೆದುಕೊಳ್ತಾ ಇದೆ. ಈ ಸೀರಿಯಲ್ನಲ್ಲಿ ಮಿಡಲ್ ಕ್ಲಾಸ್ ಜನರ ಜೀವನವನ್ನ ಅದ್ಭುತವಾಗಿ ತೋರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಈ ಸೀರಿಯಲ್ನಲ್ಲಿ ಅಭಿನಯಿಸ್ತಿರೋ ಪ್ರತಿಯೊಬ್ಬರ ಪಾತ್ರಗಳಿಗೂ ಅವರದ್ದೇ ಆದ ಮಹತ್ವ ಇದೆ. ಅದರಲ್ಲೂ ಈ ಧಾರಾವಾಹಿಯಲ್ಲಿ ಸಿದ್ದೇಗೌಡ ಪಾತ್ರ ಮಾಡ್ತಿರುವ ಧನಂಜಯ್ ಅವರ ನಟನೆಯಂತೂ ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ನೋಡೋಕೆ ತುಂಬಾನೇ ಸ್ಮಾರ್ಟ್ ಆಗಿರೋ ಸಿದ್ದೇಗೌಡರು ಹಳ್ಳಿ ಹುಡುಗನ ಲುಕ್ನಲ್ಲಿ ಮಿಂಚ್ತಿರೋದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಇದೆಲ್ಲ ನಿಮಗ್ ಗೊತ್ತಿರೋದೆ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಈ ನಟನ ತಾಯಿ ಹಾಗೂ ತಂಗಿ ಕೂಡ ಕನ್ನಡದಲ್ಲಿ ದೊಡ್ಡ ನಟಿಯರು. ಸಿದ್ದೇಗೌಡರು ಅಂದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ನ ನಟ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದೇ ಇವರ ತಾಯಿ ತಂಗಿ ಯಾರು ಅಂದ್ರೆ ಬಹುತೇಕರಿಗೆ ಗೊತ್ತಿಲ್ಲ. ಹೀಗಾಗಿ ಸಿದ್ದೇಗೌಡರ ತಾಯಿ ಹಾಗೂ ತಂಗಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಸಿನಿಮಾ ರಂಗದಲ್ಲಿ ಎಷ್ಟೋ ಬಾರಿ ಒಂದೇ ಸೀರಿಯಲ್ನಲ್ಲಿ ಕುಟುಂಬಸ್ಥರು ನಟನೆ ಮಾಡಿದ್ದಿದೆ. ಆದರೆ ಅದು ನೋಡುಗರಿಗೆ ಗೊತ್ತೇ ಆಗಿರೋದಿಲ್ಲ. ಗಂಡ ಹೆಂಡತಿ ಆಗಿರಬಹುದು, ಅಕ್ಕ ತಂಗಿ ಆಗಿರಬಹುದು, ತಾಯಿ ಮಗಳು ಆಗಿರಬಹುದು, ಕೊನೆಗೆ ತಾಯಿ ಮಗನೂ ಇರಬಹುದು. ಈಗ ಸಿದ್ದೇಗೌಡರ ವಿಚಾರವೂ ಹಾಗೆ ಆಗಿದೆ. ಲಕ್ಷ್ಮೀ ನಿವಾಸದ ಸಿದ್ದೇಗೌಡ ಅಲಿಯಾಸ್ ಧನಂಜಯ್ ಅವರ ತಾಯಿ ಕೂಡ ಈ ಸೀರಿಯಲ್ನಲ್ಲಿ ನಟಿಸ್ತಿದ್ದಾರೆ. ಈ ಕುರಿತು ಧನಂಜಯ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನ ಹಂಚಿಕೊಂಡ ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು. ಅಲ್ಲಿವರೆಗೂ ಈ ಸೀರಿಯಲ್ ಸೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೂ ಕೂಡ ಇವರಿಬ್ರು ತಾಯಿ ಮಗ ಅನ್ನೋದು ಬಹುತೇಕರಿಗೆ ಗೊತ್ತಿರಲಿಲ್ವಂತೆ. ನಟ ಧನಂಜಯ್ ಅವರ ತಾಯಿ ಹೆಸರು ಅನ್ನಪೂರ್ಣ. ಆತ್ಮೀಯರೇ, ವಿಶೇಷ ಅಂದ್ರೆ ಧನಂಜಯ್ ಹಾಗೂ ಅವರ ತಾಯಿ ಅನ್ನಪೂರ್ಣ ಲಕ್ಷ್ಮೀ ನಿವಾಸದಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇತ್ತೀಚೆಗೆ 2 ಪಾತ್ರಗಳು ಹೊಸದಾಗಿ ಹುಟ್ಕೊಂಡಿದೆ. ಚೆಲ್ವಿ ಹಾಗೂ ಆಕೆಯ ಅವ್ವನ ಪಾತ್ರ. ಚೆಲ್ವಿ ಹೂ ಮಾರೋ ಹುಡುಗಿ, ಆಕೆ ತಾಯಿಗೆ ಕಾಣಿಸೋದಿಲ್ಲ. ದೇವಸ್ಥಾನ ಒಂದರ ಬಳಿ ಅವ್ವ ಮಗಳು ಹೂ ಮಾರೋ ಪಾತ್ರಗಳು. ಸಿದ್ದೇಗೌಡ್ರ ರಿಯಲ್ ಅಮ್ಮ ಮಾಡ್ತಿರೋ ಪಾತ್ರವೇ ಕಣ್ಣಿಲ್ಲದ ಕುರುಡಿ ಪಾತ್ರ. ಮನೆಯಲ್ಲಿ ಎದುರು ಬದ್ರು ಇರ್ತಾ ಇದ್ದವರು ಈಗ ಕ್ಯಾಮ್ರಾ ಮುಂದೆ ಎದುರು ಬದ್ರು ಬರ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಟ ಧನಂಜಯ್ ತಂಗಿ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಹೆಸರು ಮಹಾಲಕ್ಷ್ಮಿ. ತಕ್ಸ್ ಆಫ್ ರಾಮಗಢ ಸಿನಿಮಾದಲ್ಲಿ ಮಹಾಲಕ್ಷ್ಮಿ ನಟಿಯಾಗಿ ನಟಿಸಿದ್ದಾರೆ. ನೃತ್ಯದಲ್ಲಿ ಪರಿಣಿತಿ ಹೊಂದಿರುವ ಮಹಾಲಕ್ಷ್ಮಿ ಮಾಡೆಲ್ ಕೂಡ ಹೌದು. ಆತ್ಮೀಯರೇ, ಮಹಾಲಕ್ಷ್ಮಿ ಅವರು 2024ರಲ್ಲಿ ನಡೆದ ಮಿಸ್ ಸೌತ್ ಇಂಡಿಯಾ ಸ್ಪರ್ಧೆಯಲ್ಲಿ ಮೊದಲ ರನ್ನರ್ ಅಪ್ ಸ್ಥಾನ ಪಡೆದಿದ್ರು. ಇದರ ಜೊತೆಗೆ ಮಿಸ್ ಫೋಟೋಜೆನಿಕ್ ಟೈಟಲ್ ವಿನ್ನರ್ ಕೂಡ ಹೌದು. ಹೀಗೆ ನಟ ಧನಂಜಯರದ್ದು ಇಡೀ ಕುಟುಂಬವೇ ನಟನ ಕುಟುಂಬ. ಒಬ್ರಿಗೊಬ್ರು ಪ್ರೋತ್ಸಾಹಿಸಿಕೊಳ್ಳುತ್ತಾ ತಾವು ನಟನ ರಂಗದಲ್ಲೇ ನೆಲೆ ಕಂಡುಕೊಳ್ತಿದ್ದಾರೆ. ಆತ್ಮೀಯರೇ, ನಟ ಧನಂಜಯ್ ಹಲವು ವರ್ಷಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿದ್ರು. ಅದ್ಭುತ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಒಳ್ಳೆ ಡ್ಯಾನ್ಸರ್ ಕೂಡ ಹೌದು. ಇವರನ್ನ ಎಲ್ಲರೂ ಪ್ರೀತಿಯಿಂದ ಡಿಜೆ ಅಂತ ಕರೀತಾರೆ. ಯಾರಿಗೂ ಗೊತ್ತಿರದ ಇನ್ನೊಂದು ವಿಷಯ ಅಂದ್ರೆ, ಇದೇ ಧನಂಜಯ್ ಹಲವು ವರ್ಷಗಳ ಹಿಂದೆ ಜಿಲ್ ಜಿಲ್ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ರು. ನಂತರ ವಾಸಂತಿನಲ್ಲಿದ್ದಾಗ ಖಾಸಗಿ ಪುಟಗಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿದ್ದಾರೆ. ವಾಸಂತಿ ನಲಿದಾಗ ಸಿನಿಮಾದಲ್ಲಿ ವಿಲನ್ ರೋಲ್ನಲ್ಲಿ ಅಬ್ಬರಿಸಿದ್ರು. ಹೀಗೆ ಧನಂಜಯ್ ಅವರ ಇಡೀ ಕುಟುಂಬವೇ ಬಣ್ಣದ ಬದುಕಿಗೆ ತಮ್ಮನ್ನ ಸಮರ್ಪಿಸಿಕೊಂಡಿದೆ. ಒಂದೇ ಸೀರಿಯಲ್ನಲ್ಲಿ ಅದು ತಾಯಿ ಮಗ ಅಭಿನಯಿಸ್ತಿರೋದು ನಿಜಕ್ಕೂ ಅಚ್ಚರಿಯೇ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.